ಪ್ರೈಸ್ ದಿ ಲಾರ್ಡ್. ಕ್ರಿಸ್ತೇಸುವಿನ ಮಧುರವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನಮ್ಮ ಜೀಸಸ್ ಲವ್ಸ್ ಪ್ರೇಯರ್ ಮಿನಿಸ್ಟ್ರೀಸ್ ಮೂಲಕ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ದೇವರು ಕೊಟ್ಟಂತ ಈ ಮತ್ತೊಂದು ನೂತನ ದಿನಕ್ಕಾಗಿ ದೇವಾದಿ ದೇವರಿಗೆ ಮಹಿಮೆಯನ್ನು ಸಲ್ಲಿಸೋರಾಗಿದ್ದೇವೆ. ಆಮೇನ್. ಸಜೀವವಾಗಿದ್ದೇವೆ. ಎಷ್ಟೋ ಜನರು ಈ ಒಂದು ದಿನವನ್ನ ನೋಡಲಿಕ್ಕೆ ಸಾಧ್ಯವಾಗದೆ ಮರಣಿಸಿರೋರು ಎಷ್ಟೋ ಜನರಿದ್ದಾರೆ. ಇನ್ನೂ ಅನೇಕರು ಈ ದಿನದಲ್ಲಿದ್ದಾಗ್ಯೂ ಕೂಡ ಅನಾನುಕೂಲತೆಗಳಲ್ಲಿ, ನಷ್ಟಗಳಲ್ಲಿ, ಪ್ರಾಣಾಪಾಯ ಸ್ಥಿತಿಗಳಲ್ಲಿ ಅನೇಕರಿದ್ದಾರೆ ಪ್ರಿಯರೇ. ದೇವರು ತನ್ನ ಕೃಪೆಯನ್ನು ಒದಗಿಸಿಕೊಟ್ಟು ಈ ದಿನವನ್ನ ಸಜೀವಾಗಿ ಬಲ ಆರೋಗ್ಯ ಕೊಟ್ಟು ನಡೆಸಿದಾಗ್ಯೂ ಕೂಡ ಕೆಲವೊಬ್ರು ದೇವರನ್ನ ಅರಿಯದೆ ವ್ಯರ್ಥವಾಗಿ ಸಮಯನ ಕಳೀತಾ ಇದ್ದಾರೆ. ಆದರೆ ಇದೆಲ್ಲದಕ್ಕಿಂತ ನಮ್ಮನ್ನ ಶ್ರೇಷ್ಠರಾಗಿ ಎಣಿಸಿ ತನ್ನ ಕೃಪೆಯಲ್ಲಿ ನಮ್ಮನ್ನು ಭದ್ರಪಡಿಸಿಕೊಂಡು ಆತನ ಒಂದು ಸಾಧ್ಯದಲ್ಲಿ ಮುಂಜಾನೆಗೆ ಈ ನೂತನ ದಿನದ ಸಮಯವನ್ನು ಕಳೀಲಿಕ್ಕೆ ದೇವರು ತನ್ನ ಉದ್ದೇಶವನ್ನ ವಾಕ್ಯಗಳ ಮೂಲಕ, ಜೀವನ ಮಾತುಗಳ ಮೂಲಕ ನಾವು ತಿಳಿದುಕೊಳ್ಳಲಿಕ್ಕೆ ದೇವರು ಸಮಯವನ್ನು ಏರ್ಪಡಿಸಿಕೊಟ್ಟಿರುವಾಗ ಈ ದಿನ ದೇವರು ನಮಗಾಗಿ ಏರ್ಪಡಿಸಿದ ವಾಗ್ದಾನ ವಾಕ್ಯವನ್ನ ನಾವು ಧ್ಯಾನಿಸೋಣ. ಕೀರ್ತನೆಗಳು 17ನೇ ಕೀರ್ತನೆ 7ನೇ ವಚನ. ಭುಜವನ್ನು ಪ್ರಯೋಗಿಸಿ ಶರಣಾಗತರನ್ನು ವಿರೋಧಿಗಳಿಂದ ರಕ್ಷಿಸುವಾತನೇ, ನಿನ್ನ ಪ್ರೀತಿಯನ್ನು ವಿಶೇಷವಾಗಿ ತೋರಿಸು. ಆಮೇನ್. ಹಲ್ಲೆಲೂಯಾ. ಹೌದು ಪ್ರಿಯರೇ, ಭಕ್ತನು ಹೇಳ್ತಾ ಇದ್ದಾನೆ, ಶತ್ರುಗಳಿಂದ ಸಿಲುಕಿಕೊಂಡಂತ ಶತ್ರುಗಳಿಗೆ ನಾವು ಸಿಕ್ಕಿಬಿದ್ದಂತ ಸ್ಥಿತಿಯಲ್ಲಿ ಅವರ ಮುಂದೆ ನಿನ್ನ ಪ್ರೀತಿಯನ್ನು ವಿಶೇಷವಾಗಿ ತೋರಿಸು ಸ್ವಾಮಿ. ಯಾಕೆಂದ್ರೆ ದೇವರ ಮಹಿಮಾರ್ಥವಾಗಿ ನಿಲ್ಲಲಿಕ್ಕೆ. ಆಮೇನ್. ಭಕ್ತನು ಹೇಳಿದ ರೀತಿಯಲ್ಲಿ ದೇವರ ಪ್ರೀತಿ ವಿಶೇಷವಾಗಿರುವಂಥದ್ದು, ವಿಶೇಷವಾಗಿ ನಮ್ಮ ಮೇಲೆ ತೋರಿಸುವಂಥದ್ದು. ನಮ್ಮಂಥವ್ರು ಎಷ್ಟೋ ಜನ ಈ ಲೋಕದಲ್ಲಿ ವ್ಯರ್ಥವಾಗಿದ್ದಾರೆ. ನಮ್ಮಂಥ ಸ್ಥಿತಿಯಲ್ಲಿರುವಂಥವ್ರು, ನಮ್ಮ ಒಂದು ರೀತಿಯಾಗಿರುವಂಥವ್ರು ಎಷ್ಟೋ ಜನರು ಪ್ರಾಣಾಪಾಯ ಸ್ಥಿತಿಯಲ್ಲಿದ್ದಾರೆ. ಆದರೆ ದೇವರು ನಮ್ಮ ಮೇಲೆ ತೋರಿಸುವಂಥ ಪ್ರೀತಿ ವಿಶೇಷವಾಗಿರುವಂಥದ್ದು. ಆಮೇಲೆ ಅಂತ ವಿಶೇಷ ಪ್ರೀತಿಯನ್ನು ಹೊಂದಿಕೊಳ್ತಿರುವಂಥ ನಾವು ಶಾಶ್ವತ ಪ್ರೀತಿಯಿಂದ ನಮ್ಮನ್ನು ಸೆಳೆದುಕೊಂಡು ದೇವರು ತನ್ನ ಕೃಪೆಯಲ್ಲಿ ಭದ್ರಪಡಿಸಿಕೊಂಡು ನಿಷ್ಕಪಟವಾದ ಪ್ರೀತಿಯಲ್ಲಿ ನಮ್ಮನ್ನ ನಡೆಸ್ತಾ ಇದ್ದಾರೆ. ಆತನ ಪ್ರೀತಿ, ಆತನ ಕೃಪೆ, ಆತನ ದಯೆ, ಆತನ ಕರುಣೆ ನಮ್ಮನ್ನ ಮುನ್ನಡೆಸ್ತಾ ಇದೆ ಪ್ರಿಯರೇ. ಅಂತ ವಿಶೇಷವಾದ ಪ್ರೀತಿಯನ್ನು ಹೊಂದಿಕೊಳ್ತಾ ಇರುವಂಥ ನಾವು, ಆತನ ಪ್ರೀತಿಯಲ್ಲಿ ನೆಲೆಗೊಂಡಂತ ನಾವು ಇತರರಿಗೂ ಕೂಡ ನಮ್ಮ ಪ್ರೀತಿಯನ್ನಲ್ಲ, ನಮ್ಮೊಳಗಿನ ದೇವರ ಪ್ರೀತಿಯನ್ನ ನಾವು ತೋರಿಸುವಂಥವ್ರಾಗಬೇಕು. ಆಮೇನ್. ನಮ್ಮನ್ನ ಸಾಕ್ಷಿಯಾಗಿ ದೇವರು ನಿಲ್ಲಿಸ್ಬೇಕಂದ್ರೆ ಭಕ್ತನ ಹೇಳಿದ ರೀತಿಯಲ್ಲಿ ವಿಶೇಷವಾದ ಪ್ರೀತಿಯನ್ನು ನನ್ನ ಮೇಲೆ ತೋರಿಸಪ್ಪ. ಆಗ ವಿರೋಧಿಗಳಿಗೆ ಅರ್ಥ ಆಗತ್ತೆ, ನೀನು ನನ್ನ ಮೇಲೆ ಇಟ್ಟಂತ ಪ್ರೀತಿ ಎಂತಹದು, ನೀನು ನನ್ನ ಪಕ್ಷದಲ್ಲಿದ್ದೀಯಾ ಎಂಬುದಾಗಿ. ಹೌದಾ? ನಾವು ಕೂಡ ದೇವರನ್ನ ಕೇಳ್ತಾ ಇದ್ದೀವ. ಅನೇಕ ಪರಿಸ್ಥಿತಿಗೆ ಸಿಲುಕಿಕೊಂಡಾಗ, ಅನೇಕ ಸ್ಥಿತಿಗತಿಗಳಲ್ಲಿ ನಾವು ಸಿಕ್ಕಿಕೊಂಡಾಗ, ಅಪ್ಪ ನಿನ್ನ ವಿಶೇಷವಾದ ಪ್ರೀತಿಯನ್ನು ತೋರಿಸಿ ಅಪ್ಪ ನಿನ್ನ ಸಾಕ್ಷ್ಯ ಮಕ್ಕಳಾಗಿ, ನಿನ್ನ ಮಹಿಮೆಕರವಾದ ಮಗಳಾಗಿ, ಮಗನಾಗಿ, ಕುಟುಂಬವಾಗಿ ನಮ್ಮನ್ನ ನಿಲ್ಲಿಸು ಸ್ವಾಮಿ ಎಂಬುದಾಗಿ ನಾವು ಕೇಳಲಿಕ್ಕೆ ಸಾಧ್ಯ ಆಗ್ತಾ ಇದೆಯಾ? ಹಲ್ಲೆಲೂಯಾ. ನಾವು ಏನೇ ಕೇಳಿದ್ರು ಆತನ ಮಹಿಮೆ, ನಮ್ಮ ಪರಲೋಕದ ತಂದೆ ಮಹಿಮೆ ಹೊಂದುವ ರೀತಿಯಲ್ಲಿ ನಾವು ಪ್ರಾರ್ಥಿಸ್ಬೇಕು, ನಾವು ಬೇಡಿಕೊಳ್ಬೇಕು. ಯಾಕೆ ನಾವು ಆತನ ಮಕ್ಕಳು, ಆತನಿಗೋಸ್ಕರವಾಗಿ ಮಾತ್ರವೇ ಜೀವಿಸುವಂತ ಮಕ್ಕಳಾಗಿ ನಾವು ಈ ಲೋಕದಲ್ಲಿ ಯಾತ್ರಿಕ ಆಗಿ ನಾವು ಜೀವಿಸಬೇಕಾಗಿದೆ ಪ್ರಿಯರೇ. ನಾವು ತರ ಪ್ರೀತಿಯನ್ನು ಹೊಂದಿಕೊಳ್ತಾ ಇರ್ತೇವೆ. ಅದು ವಿಶೇಷವಾದ ಪ್ರೀತಿ ಎಂಬುದಾಗಿ ಗ್ರಹಿಸ್ಲಿಕ್ಕೆ ಸಾಧ್ಯ ಆಗ್ತಿದೆಯಾ? ಈ ಲೋಕದಲ್ಲಿ ಅನೇಕ ರೀತಿಯ ಪ್ರೀತಿಯನ್ನು ನಾವು ನೋಡ್ತೇವೆ. ಆದರೆ ದೇವರ ಪ್ರೀತಿ ಎಲ್ಲದಕ್ಕಂತೂ ವಿಶೇಷವಾಗಿರುವಂಥದ್ದು, ಶ್ರೇಷ್ಠವಾಗಿರುವಂಥದ್ದು. ಅದನ್ನು ಅನುಭವಿಸುವಂಥ ಧನ್ಯತೆ ನಿನಗೂ ನನಗೂ ಕೊಟ್ಟಿದ್ದಾರೆ. ಆಮೇನ್. ಅಂತ ವಿಶೇಷವಾದ ಪ್ರೀತಿಯನ್ನ ನಾವು ಹೊಂದಿಕೊಳ್ತೇವೆ ಅಂತ ನಾವು ಎಷ್ಟರ ಮಟ್ಟಿಗೆ ದೇವರ ಮಹಿಮಕರವಾಗಿ ಜೀವಿಸ್ತಾ ಇದ್ದೇವೆ, ಸಾಕ್ಷಿಯಾಗಿ ಜೀವಿಸ್ತಾ ಇದ್ದೇವೆ. ನಿಜವಾಗಿಯೂ ಆತನ ಪ್ರೀತಿಯಲ್ಲಿ ನೆಲೆಗೊಳ್ತಿರುವಂತ ನಾವು ಅದೇ ವಿಶೇಷವಾದ ಪ್ರೀತಿ ನಾವು ಇತರರಿಗೆ ತೋರಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇದೆಯಾ? ಒಂದು ಬಾರಿ ಆಲೋಚನೆ ಮಾಡೋಣ, ಪರೀಕ್ಷಿಸಿಕೊಳ್ಳೋಣ. ಈ ಉದಯ ಕಾಲದಲ್ಲಿ ನೀನು ನಾನು, ನನ್ನ ಕುಟುಂಬ ಕ್ಷೇಮವಾಗಿದೆ ಅಂದ್ರೆ ಕಾರಣ ಒಂದೇ, ನಮ್ಮಂಥವ್ರು, ನಮ್ಮಂಥ ಕುಟುಂಬದಂತ ಎಷ್ಟೋ ಕುಟುಂಬಗಳಿದೆ ಈ ಲೋಕದಲ್ಲಿ, ಎಷ್ಟೋ ಜನರು ಇದ್ದಾರೆ. ಆದರೆ ಅದಕ್ಕಿಂತ ವಿಶೇಷವಾಗಿ ದೇವರ ವಿಶೇಷವಾದ ಪ್ರೀತಿ ನಮ್ಮ ಮೇಲೆ ಇರೋದಕ್ಕಾಗಿ ನಾವು ನಮ್ಮ ಕುಟುಂಬದ ಕ್ಷೇಮವಾಗಿದ್ದೇವೆ. ಅದಕ್ಕಾಗಿ ದೇವರಿಗೆ ಮಹಿಮಕರವಾಗಿ ನಾವು ನಿಲ್ತಾ ಇದ್ದೇವಾ? ಅದರ ಪ್ರೀತಿಯನ್ನ ಅರಿಯಲಿಕ್ಕೆ ಸಾಧ್ಯ ಆಗ್ತಾ ಇದೆಯಾ? ಒಂದು ಬಾರಿ ಆಲೋಚನೆ ಮಾಡೋಣ. ನಿಜವಾಗಿ ಆತನ ವಿಶೇಷ ಪ್ರೀತಿಯನ್ನು ಅನುಭವಿಸುವಂತ ಧನ್ಯತೆ ಇದುವರೆಗೂ ನಮಗಿಲ್ಲ ಅಂದ್ರೆ ಅದನ್ನು ಹೊಂದಿಕೊಂಡು ಜೀವಿಸಲಿಕ್ಕೆ ಕೃಪೆ ದೇವರು ತಾನೇ ಒದಗಿಸಿಕೊಡ್ಲಿ. ನಿಮ್ಮ ಏನೇ ವಿಜ್ಞಾಪನೆಗಳಿದ್ರು ಕಮೆಂಟ್ಗಳ ಮೂಲಕ ನಮಗೆ ತಿಳಿಸಿಕೊಡಿ. ನಿಮಗಾಗಿ ನಾವು ಪ್ರಾರ್ಥನೆ ಮಾಡುವವರಾಗಿದ್ದೇವೆ. ಪ್ರಾರ್ಥನೆ.
ಪರಿಶುದ್ಧರ ಅಂತ ದೇವರೇ, ಮಹೋನ್ನತ ನಿನಗೆ ಸ್ತೋತ್ರ. ಜೀವವುಳ್ಳ ಜೀವಾಧಿಪತಿ ಅಂತ ದೇವರೇ ಸ್ತೋತ್ರ. ನಿನ್ನ ವಿಶೇಷವಾದ ಪ್ರೀತಿಯನ್ನ ಇದುವರೆಗೂ ಅನುಭವಿಸದೇ ಇರೋದು ಅನುಭವಿಸ್ಲಿಕ್ಕೆ ಸಹಾಯ ಮಾಡು. ನಿನ್ನ ಮಹಿಮೆಯ ಸಾಕ್ಷಿಯಾಗಿ ನಿಲ್ಲಲಿಕ್ಕೆ ಕೃಪೆ ಮಾಡಿಕೊಡಿಸುವ. ನಮಗಂತ ಧನ್ಯತೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಈ ವಾಗ್ದಾನ ವಾಕ್ಯದ ಮೂಲಕ ನಾವೆಲ್ಲರನ್ನ ಆಶಿಸಿ ಬಲಪಡಿಸಿ ನಡೆಸು. ಯೇಸುವಿನ ನಾಮದಲ್ಲಿ ಬೇಡಿದೆಲ್ಲವನ್ನು ಹೊಂದಿದ್ದೇವೆ ಪರಲೋಕದ ಪರಮ ತಂದೆಗೆ. ಆಮೆನ್. ಪ್ರೈಸ್ ದಿ ಲಾರ್ಡ್.